ಗಡಿನಾಡು ಬಳ್ಳಾರಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯಿಂದ ಮೆಣಸಿನಕಾಯಿ ಬೆಳೆಗೆ ರೋಗದ ಬಾಧೆ ಶುರುವಾಗಿದೆ. ಇದರಿಂದ ಮೆಣಸಿನಕಾಯಿ ಬೆಳೆಗಾರರು ಕೂಡ ಕಂಗಾಲಾಗಿದ್ದಾರೆ. ಅಲ್ಲಿ ಏನೇನ್ ಆಗಿದೆ ಅನ್ನೋದರ ಸಂಪೂರ್ಣ ವರದಿ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಮಳೆ ಎಫೆಕ್ಟ್, ಮೆಣಸಿನಕಾಯಿ ಬೆಳೆಗೆ ರೋಗ. ಗಣಿನಾಡು ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಜಿಟಿಜಿಟಿ ಮಳೆಯಿಂದಾಗಿ ಮೆಣಸಿನಕಾಯಿ ಬೆಳೆಗೆ ರೋಗಬಾಧೆ ಶುರುವಾಗಿದೆ. ಕೃಷಿ ಜಮೀನಿನಲ್ಲಿ ತೇವಾಂಶ ಹೆಚ್ಚಾಗಿ ಬೆಳೆಗೆ ಕೀಟಬಾಧೆ, ಬೇರುಕೊಳೆ ರೋಗ, ಕಾಂಡ ಕೊರಕ, ಎಲೆಚುಕ್ಕೆ ರೋಗ ಕಾಣಿಸತೊಡಗಿದೆ. ಇದರಿಂದಾಗಿ ಮೆಣಸಿನಕಾಯಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಳ್ಳಾರಿ ಭಾಗದ ರೈತರಿಗೆ ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಬರ್ತಾ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಗಣಿನಾಡಿನಲ್ಲಿ ಹೇರಳವಾಗಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೀತಾರೆ. ಆ ರೈತರಿಗೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಸಮಸ್ಯೆ ಎದುರಾಗ್ತಾ ಇರತಕ್ಕಂಥದ್ದು. ಕಳೆದ ಬಾರಿ ಬೆಲೆ ಕುಸಿತದಿಂದ ಮೆಣಸಿನಕಾಯಿ ಬೆಳೆಗಾರರು ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ರು. ಈಗ ಯಥೇಚ್ಛವಾಗಿ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ನಾಟಿ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಗೆ ರೋಗ ತಗಲ್ತಾ ಇರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ನಾನೀಗ ಬಳ್ಳಾರಿಯ ಶ್ರೀಧರ್ಗಡ್ಡೆ ಅನ್ನುವ ಗ್ರಾಮದಲ್ಲಿ ಇದ್ದೇನೆ, ಆ ಜಮೀನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಮೆಣಸಿನಕಾಯಿ ಗಿಡವನ್ನ ನಾಟಿ ಮಾಡಿದ್ದಾರೆ. ಆದ್ರೆ ಈ ರೋಗಕ್ಕೆ ಈಗ ಕೊಳೆ ರೋಗ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಕಾಂಡ ಕೊರೆಯುವ ಹುಳುಗಳು ಈ ಒಂದು ಮೆಣಸಿನಕಾಯಿ ಗಿಡಗಳಿಗೆ ತಗಲ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಆತಂಕದಲ್ಲಿದ್ದಾರೆ. ಜಿಲ್ಲೆಯಾದ್ಯಂತ ಈ ವರ್ಷ ಸುಮಾರು 1 ಲಕ್ಷ ಎಕರೆಗೂ ಅಧಿಕ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೆಯಲಾಗಿದೆ. ಮೆಣಸಿನಕಾಯಿ ಬೆಳೆಗೆ ಎಷ್ಟೇ ಔಷಧ ಸಿಂಪಡಣೆ ಮಾಡಿದ್ರೂ ಪ್ರಯೋಜನಕ್ಕೆ ಬರ್ತಿಲ್ಲ. ಸ್ಥಳಕ್ಕೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಸರ್. ಇಲ್ಲ ಅವರು ಕರ್ನಾಟಕ ಸರ್ಕಾರದವ್ರ ಕೈಲಿ ಆಗಲ್ಲ ಅಂತಂದ್ರೆ ನಾವು ಕೈ ಬಿಟ್ರೆ ಮೆಣಸಿನಕಾಯಿ ಇಡಬೇಡ ಅಂದ್ರೆ ಇಡಕ್ ಹೋಗಲ್ಲ ಸರ್. ಅದು ಇಲ್ಲ ಇದಿಲ್ಲ ಅಂದ್ರೆ ಪಕ್ಕದಾಗ ಕೊಡ್ತದಾರಲ್ಲ ಸರ್, ಅವ್ರ ನೋಡನ್ನ ಕಲಿಬೇಕಾ ಬೇಡ ಅಂತ ಹೇಳದ್ ಸರ್. ಇನ್ನು 1 ಎಕರೆ ಮೆಣಸಿನಕಾಯಿ ಬೆಳೆಗೆ ಸರಿಸುಮಾರು 40 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಸಾಲ ಸೋಲ ಮಾಡಿ ಖರ್ಚು ಮಾಡಿದ ರೈತರ ಬೆಳೆಗೆ ರೋಗಬಾಧೆ ಶುರುವಾಗಿದ್ದರಿಂದ ರೈತರು ಆತಂಕಗೊಂಡಿದ್ದಾರೆ. ಈ ಹಚ್ಚದಿಂದ ಮತ್ತೆ ನಾವು ಇದಕ್ಕೆ ಇಷ್ಟಿಗೆ ಒಂದು 40 ಸಾವಿರದಿಂದ ಖರ್ಚು, 40 ಸಾವಿರ ತನ 50 ಸಾವಿರ ತನ ಖರ್ಚು ಮಾಡಿದೇವೆ ಸರ್. ಈಗ ಈ ತರ ಮಾಡಿದ ಮೇಲೆ ಮತ್ತೆ ಇವಾಗ ಇನ್ನ ಹಂಗ ಹೋಗ್ತಾನೆ ಇದ್ರೆ ಇದನ್ನ ಮಾಡಕ್ಕೂ ನಂಬಿಕೆ ಇಲ್ದಂಗ ಆಗ್ಬಿಡ ಸರ್. ಈಗ ಕೇವಲ ನಿಮ್ ಜಮೀನಿನ ಸಮಸ್ಯೆ ಮಾತ್ರನಾ ಅಥವಾ ಎಲ್ಲ ಜಮೀನಲ್ಲಿ ಎಲ್ಲ ಪ್ರತಿ ಒಂದು ನಮ್ಮ ಶ್ರೀಧರಗಡ್ಡೆ ಭಾಗದಲ್ಲಿ ಪಕ್ಕದಲ್ಲಿ ಕಪ್ಪಗಲ್ಲು, ಸಿರವಾರ, ಬಳ್ಳಾರಿ ಈ ಸುತ್ತಮುತ್ತ ಭಾಗದಲ್ಲಿ ಎಲ್ಲಿ ಹೋದ್ರೂ ಮೆಣಸಿನಕಾಯಿ ಪರಿಸ್ಥಿತಿ ಬಂದಿರೋದು ಇದೇ ತರನೇ ಬಂದಿದೆ ಸರ್. ಈಗ ಕೂಡಲೇ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ರೋಗಬಾಧೆ ಕಂಟ್ರೋಲ್ ಮಾಡಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಡಿನಾಡು ಬಳ್ಳಾರಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯಿಂದ ಮೆಣಸಿನಕಾಯಿ ಬೆಳೆಗೆ ರೋಗದ ಬಾಧೆ ಶುರುವಾಗಿದೆ. ಇದರಿಂದ ಮೆಣಸಿನಕಾಯಿ ಬೆಳೆಗಾರರು ಕೂಡ ಕಂಗಾಲಾಗಿದ್ದಾರೆ. ಅಲ್ಲಿ ಏನೇನ್ ಆಗಿದೆ ಅನ್ನೋದರ ಸಂಪೂರ್ಣ ವರದಿ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಮಳೆ ಎಫೆಕ್ಟ್, ಮೆಣಸಿನಕಾಯಿ ಬೆಳೆಗೆ ರೋಗ. ಗಣಿನಾಡು ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಜಿಟಿಜಿಟಿ ಮಳೆಯಿಂದಾಗಿ ಮೆಣಸಿನಕಾಯಿ ಬೆಳೆಗೆ ರೋಗಬಾಧೆ ಶುರುವಾಗಿದೆ. ಕೃಷಿ ಜಮೀನಿನಲ್ಲಿ ತೇವಾಂಶ ಹೆಚ್ಚಾಗಿ ಬೆಳೆಗೆ ಕೀಟಬಾಧೆ, ಬೇರುಕೊಳೆ ರೋಗ, ಕಾಂಡ ಕೊರಕ, ಎಲೆಚುಕ್ಕೆ ರೋಗ ಕಾಣಿಸತೊಡಗಿದೆ. ಇದರಿಂದಾಗಿ ಮೆಣಸಿನಕಾಯಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಳ್ಳಾರಿ ಭಾಗದ ರೈತರಿಗೆ ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಬರ್ತಾ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಗಣಿನಾಡಿನಲ್ಲಿ ಹೇರಳವಾಗಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೀತಾರೆ. ಆ ರೈತರಿಗೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಸಮಸ್ಯೆ ಎದುರಾಗ್ತಾ ಇರತಕ್ಕಂಥದ್ದು. ಕಳೆದ ಬಾರಿ ಬೆಲೆ ಕುಸಿತದಿಂದ ಮೆಣಸಿನಕಾಯಿ ಬೆಳೆಗಾರರು ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ರು. ಈಗ ಯಥೇಚ್ಛವಾಗಿ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ನಾಟಿ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಗೆ ರೋಗ ತಗಲ್ತಾ ಇರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ನಾನೀಗ ಬಳ್ಳಾರಿಯ ಶ್ರೀಧರ್ಗಡ್ಡೆ ಅನ್ನುವ ಗ್ರಾಮದಲ್ಲಿ ಇದ್ದೇನೆ, ಆ ಜಮೀನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಮೆಣಸಿನಕಾಯಿ ಗಿಡವನ್ನ ನಾಟಿ ಮಾಡಿದ್ದಾರೆ. ಆದ್ರೆ ಈ ರೋಗಕ್ಕೆ ಈಗ ಕೊಳೆ ರೋಗ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಕಾಂಡ ಕೊರೆಯುವ ಹುಳುಗಳು ಈ ಒಂದು ಮೆಣಸಿನಕಾಯಿ ಗಿಡಗಳಿಗೆ ತಗಲ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು
ಆತಂಕದಲ್ಲಿದ್ದಾರೆ. ಜಿಲ್ಲೆಯಾದ್ಯಂತ ಈ ವರ್ಷ ಸುಮಾರು 1 ಲಕ್ಷ ಎಕರೆಗೂ ಅಧಿಕ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೆಯಲಾಗಿದೆ. ಮೆಣಸಿನಕಾಯಿ ಬೆಳೆಗೆ ಎಷ್ಟೇ ಔಷಧ ಸಿಂಪಡಣೆ ಮಾಡಿದ್ರೂ ಪ್ರಯೋಜನಕ್ಕೆ ಬರ್ತಿಲ್ಲ. ಸ್ಥಳಕ್ಕೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಬೆಂಬಲ ಬೆಲೆ ಕೊಡ್ತಾರೆ, ಕರ್ನಾಟಕ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಸರ್. ಇಲ್ಲ ಅವರು ಕರ್ನಾಟಕ ಸರ್ಕಾರದವ್ರ ಕೈಲಿ ಆಗಲ್ಲ ಅಂತಂದ್ರೆ ನಾವು ಕೈ ಬಿಟ್ರೆ ಮೆಣಸಿನಕಾಯಿ ಇಡಬೇಡ ಅಂದ್ರೆ ಇಡಕ್ ಹೋಗಲ್ಲ ಸರ್. ಅದು ಇಲ್ಲ ಇದಿಲ್ಲ ಅಂದ್ರೆ ಪಕ್ಕದಾಗ ಕೊಡ್ತದಾರಲ್ಲ ಸರ್, ಅವ್ರ ನೋಡನ್ನ ಕಲಿಬೇಕಾ ಬೇಡ ಅಂತ ಹೇಳದ್ ಸರ್. ಇನ್ನು 1 ಎಕರೆ ಮೆಣಸಿನಕಾಯಿ ಬೆಳೆಗೆ ಸರಿಸುಮಾರು 40 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಸಾಲ ಸೋಲ ಮಾಡಿ ಖರ್ಚು ಮಾಡಿದ ರೈತರ ಬೆಳೆಗೆ ರೋಗಬಾಧೆ ಶುರುವಾಗಿದ್ದರಿಂದ ರೈತರು ಆತಂಕಗೊಂಡಿದ್ದಾರೆ. ಈ ಹಚ್ಚದಿಂದ ಮತ್ತೆ ನಾವು ಇದಕ್ಕೆ ಇಷ್ಟಿಗೆ ಒಂದು 40 ಸಾವಿರದಿಂದ 40 ಸಾವಿರ ತನ 50 ಸಾವಿರ ತನ ಖರ್ಚು ಮಾಡಿದೀವಿ ಸರ್. ಈಗ ಈ ತರ ಮಾಡಿದ ಮೇಲೆ ಮತ್ತೆ ಇವಾಗ ಇನ್ನ ಹಂಗ ಹೋಗ್ತಾನೆ ಇದ್ರೆ ಇದನ್ನ ಮಾಡಕ್ಕೂ ನಂಬಿಕೆ ಇಲ್ದಂಗ ಆಗ್ಬಿಡ ಸರ್. ಈಗ ಕೇವಲ ನಿಮ್ ಜಮೀನಿನ ಸಮಸ್ಯೆ ಮಾತ್ರನಾ ಅಥವಾ ಎಲ್ಲ ಜಮೀನಲ್ಲಿ ಎಲ್ಲ ಪ್ರತಿ ಒಂದು ನಮ್ಮ ಶ್ರೀಧರಗಡ್ಡೆ ಭಾಗದಲ್ಲಿ ಪಕ್ಕದಲ್ಲಿ ಕಪ್ಪಗಲ್ಲು, ಸಿರವಾರ, ಬಳ್ಳಾರಿ ಈ ಸುತ್ತಮುತ್ತ ಭಾಗದಲ್ಲಿ ಎಲ್ಲಿ ಹೋದ್ರೂ ಮೆಣಸಿನಕಾಯಿ ಪರಿಸ್ಥಿತಿ ಬಂದಿರೋದು ಇದೇ ತರನೇ ಬಂದಿದೆ ಸರ್. ಈಗ ಕೂಡಲೇ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ರೋಗಬಾಧೆ ಕಂಟ್ರೋಲ್ ಮಾಡಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಡಿನಾಡು ಬಳ್ಳಾರಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯಿಂದ ಮೆಣಸಿನಕಾಯಿ ಬೆಳೆಗೆ ರೋಗದ ಬಾಧೆ ಶುರುವಾಗಿದೆ. ಇದರಿಂದ ಮೆಣಸಿನಕಾಯಿ ಬೆಳೆಗಾರರು ಕೂಡ ಕಂಗಾಲಾಗಿದ್ದಾರೆ. ಅಲ್ಲಿ ಏನೇನ್ ಆಗಿದೆ ಅನ್ನೋದರ ಸಂಪೂರ್ಣ ವರದಿ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಮಳೆ ಎಫೆಕ್ಟ್, ಮೆಣಸಿನಕಾಯಿ ಬೆಳೆಗೆ ರೋಗ. ಗಣಿನಾಡು ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಜಿಟಿಜಿಟಿ ಮಳೆಯಿಂದಾಗಿ ಮೆಣಸಿನಕಾಯಿ ಬೆಳೆಗೆ ರೋಗಬಾಧೆ ಶುರುವಾಗಿದೆ. ಕೃಷಿ ಜಮೀನಿನಲ್ಲಿ ತೇವಾಂಶ ಹೆಚ್ಚಾಗಿ ಬೆಳೆಗೆ ಕೀಟಬಾಧೆ, ಬೇರುಕೊಳೆ ರೋಗ, ಕಾಂಡ ಕೊರಕ, ಎಲೆಚುಕ್ಕೆ ರೋಗ ಕಾಣಿಸತೊಡಗಿದೆ. ಇದರಿಂದಾಗಿ ಮೆಣಸಿನಕಾಯಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಳ್ಳಾರಿ ಭಾಗದ ರೈತರಿಗೆ ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಬರ್ತಾ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಗಣಿನಾಡಿನಲ್ಲಿ ಹೇರಳವಾಗಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೀತಾರೆ. ಆ ರೈತರಿಗೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಸಮಸ್ಯೆ ಎದುರಾಗ್ತಾ ಇರತಕ್ಕಂಥದ್ದು. ಕಳೆದ ಬಾರಿ ಬೆಲೆ ಕುಸಿತದಿಂದ ಮೆಣಸಿನಕಾಯಿ ಬೆಳೆಗಾರರು ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ರು. ಈಗ ಯಥೇಚ್ಛವಾಗಿ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ನಾಟಿ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಗೆ ರೋಗ ತಗಲ್ತಾ ಇರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ನಾನೀಗ ಬಳ್ಳಾರಿಯ ಶ್ರೀಧರಗಡ್ಡೆ ಅನ್ನುವ ಗ್ರಾಮದಲ್ಲಿ ಇದ್ದೇನೆ, ಆ ಜಮೀನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಮೆಣಸಿನಕಾಯಿ ಗಿಡವನ್ನ ನಾಟಿ ಮಾಡಿದ್ದಾರೆ. ಆದ್ರೆ ಈ ರೋಗಕ್ಕೆ ಈಗ ಕೊಳೆ ರೋಗ ಬರ್ತಾ ಇರತಕ್ಕಂಥದ್ದು, ಜೊತೆಗೆ ಕಾಂಡ ಕೊರೆಯುವ ಹುಳುಗಳು ಈ ಒಂದು ಮೆಣಸಿನಕಾಯಿ ಗಿಡಗಳಿಗೆ ತಗಲ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಆತಂಕದಲ್ಲಿದ್ದಾರೆ. ಜಿಲ್ಲೆಯಾದ್ಯಂತ ಈ ವರ್ಷ ಸುಮಾರು 1 ಲಕ್ಷ ಎಕರೆಗೂ ಅಧಿಕ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೆಯಲಾಗಿದೆ. ಮೆಣಸಿನಕಾಯಿ ಬೆಳೆಗೆ ಎಷ್ಟೇ ಔಷಧ ಸಿಂಪಡಣೆ ಮಾಡಿದ್ರೂ ಪ್ರಯೋಜನಕ್ಕೆ ಬರ್ತಿಲ್ಲ. ಸ್ಥಳಕ್ಕೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಬೆಂಬಲ ಬೆಲೆ ಕೊಡ್ತಾರೆ, ಕರ್ನಾಟಕ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಸರ್. ಇಲ್ಲ ಅವರು ಕರ್ನಾಟಕ ಸರ್ಕಾರದವ್ರ ಕೈಲಿ ಆಗಲ್ಲ ಅಂತಂದ್ರೆ ನಾವು ಕೈ ಬಿಟ್ರೆ ಮೆಣಸಿನಕಾಯಿ ಇಡಬೇಡ ಅಂದ್ರೆ ಇಡಕ್ ಹೋಗಲ್ಲ ಸರ್. ಅದು ಇಲ್ಲ ಇದಿಲ್ಲ ಅಂದ್ರೆ ಪಕ್ಕದಾಗ ಕೊಡ್ತದಾರಲ್ಲ ಸರ್, ಅವ್ರ ನೋಡನ್ನ ಕಲಿಬೇಕಾ ಬೇಡ ಅಂತ ಹೇಳದ್ ಸರ್. ಇನ್ನು 1 ಎಕರೆ ಮೆಣಸಿನಕಾಯಿ ಬೆಳೆಗೆ ಸರಿಸುಮಾರು 40 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಸಾಲ ಸೋಲ ಮಾಡಿ ಖರ್ಚು ಮಾಡಿದ ರೈತರ ಬೆಳೆಗೆ ರೋಗಬಾಧೆ ಶುರುವಾಗಿದ್ದರಿಂದ ರೈತರು ಆತಂಕಗೊಂಡಿದ್ದಾರೆ. ಈ ಹಚ್ಚದಿಂದ ಮತ್ತೆ ನಾವು ಇದಕ್ಕೆ ಇಷ್ಟಿಗೆ ಒಂದು 40 ಸಾವಿರದಿಂದ 40 ಸಾವಿರ ತನ 50 ಸಾವಿರ ತನ ಖರ್ಚು ಮಾಡಿದೀವಿ ಸರ್. ಈಗ ಈ ತರ ಮಾಡಿದ ಮೇಲೆ ಮತ್ತೆ ಇವಾಗ ಇನ್ನ ಹಂಗ ಹೋಗ್ತಾನೆ ಇದ್ರೆ ಇದನ್ನ ಮಾಡಕ್ಕೂ ನಂಬಿಕೆ ಇಲ್ದಂಗ ಆಗ್ಬಿಡ ಸರ್. ಈಗ ಕೇವಲ ನಿಮ್ ಜಮೀನಿನ ಸಮಸ್ಯೆ ಮಾತ್ರನಾ ಅಥವಾ ಎಲ್ಲ ಜಮೀನಲ್ಲಿ ಎಲ್ಲ ಪ್ರತಿ ಒಂದು ನಮ್ಮ ಶ್ರೀಧರಗಡ್ಡೆ ಭಾಗದಲ್ಲಿ ಪಕ್ಕದಲ್ಲಿ ಕಪ್ಪಗಲ್ಲು, ಸಿರವಾರ, ಬಳ್ಳಾರಿ ಈ ಸುತ್ತಮುತ್ತ ಭಾಗದಲ್ಲಿ ಎಲ್ಲಿ ಹೋದ್ರೂ ಮೆಣಸಿನಕಾಯಿ ಪರಿಸ್ಥಿತಿ ಬಂದಿರೋದು ಇದೇ ತರನೇ ಬಂದಿದೆ ಸರ್. ಈಗ ಕೂಡಲೇ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ರೋಗಬಾಧೆ ಕಂಟ್ರೋಲ್ ಮಾಡಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.